ಇನ್ನು ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ನೋಡಿ, ರಾಷ್ಟ್ರಾಧಿಪತಿ ರವಿಗ್ರಹ ಸ್ವಕ್ಷೇತ್ರದಲ್ಲಿ ಇದ್ದು ಕೇತುಗ್ರಸ್ತನಾಗಿರೋದ್ರಿಂದ ಅವಶ್ಯಕವಾಗಿ ತಿಳ್ಕೊಳ್ಳಿ, ನಿಮ್ಮ ರಾಷ್ಟ್ರಾಧಿಪತಿ ನಿಮಗೆ ರವಿನೇ, ಅದರಲ್ಲೂ ನಿಮ್ಮ ಒಂದು ಸ್ವಂತ ಮನೆಯಲ್ಲೇ ಇದ್ದಾರೆ, ಆದರೆ ಕೇತುಗ್ರಸ್ತನಾಗಿದ್ದಾನೆ. ಕೇತುವಿನ ಸಂಯೋಗ ಇರೋದ್ರಿಂದ ದ್ವಿತೀಯಾಧಿಪತಿ ಹಾಗೂ ಲಾಭಾಧಿಪತಿಯು ರಾಶಿಯಲ್ಲಿ ಇರುವುದರಿಂದ ನೋಡಿ, ದ್ವಿತೀಯಾಧಿಪತಿನೂ ಕೂಡ ನಿಮ್ಮ ರಾಶಿಯಲ್ಲೇ ಇರೋದು. ಯಾರು ದ್ವಿತೀಯಾಧಿಪತಿ? ನಿಮ್ಮ ಕನ್ಯಾ ರಾಶಿಗೆ ಅಧಿಪತಿ ಕೂಡ ಬುಧನೇ, ಅದು ಕೂಡ ದ್ವಿತೀಯಾಧಿಪತಿನೂ ಕೂಡ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಏನಾಗುತ್ತೆ, ಉತ್ತಮ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಒಳ್ಳೆ ವಿಚಾರ ಹೇಳ್ತಾ ಇದ್ದಾರೆ ನೋಡಿ. ಈಗ ಯಾರಿಗೆ ಸಿಂಹರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಉಂಟಾಗುತ್ತೆ, ವ್ಯವಹಾರಗಳೆಲ್ಲವೂ ಉತ್ತಮ ಅಭಿವೃದ್ಧಿ ಕಾಣ್ತೀರಾ ಅಂತ. ಏನಾದರೂ ವ್ಯವಹಾರಗಳನ್ನು ಮಾಡಿಕೊಂಡ್ರೆ ಸಿಂಹರಾಶಿಯವರಿಗೆ ಶುಭಪ್ರದ ಇದೆ. ನಿಮ್ಮ ರಾಷ್ಟ್ರಾಧಿಪತಿ ನಿಮ್ಮ ರಾಶಿಯಲ್ಲಿ ಇದ್ದಾನೆ, ದ್ವಿತೀಯಾಧಿಪತಿ ಕೂಡ ನಿಮ್ಮ ರಾಶಿಯಲ್ಲಿ ಇದ್ದಾರೆ. ಅದಕ್ಕೆ ಕೇತು ಇರೋದ್ರಿಂದ ಕೆಲವೊಂದು ಸಮಸ್ಯೆಗಳಿರುತ್ತೆ, ಆದರೆ ಅಭಿವೃದ್ಧಿ ತುಂಬ ವಿಶೇಷವಾಗಿರುವಂಥದ್ದು. ಇದರಿಂದ ಏನಾಗುತ್ತೆ, ಆದರೆ ಏನಾಗುತ್ತೆ, ವ್ಯವಹಾರದಲ್ಲಿ ಅಭಿವೃದ್ಧಿ ಇದ್ದರೂ ಕೂಡ ಶತ್ರುಗಳ ಕಾಟ, ಶನಿ ಕುಜ ನೇರ ದೃಷ್ಟಿ ಇರೋದ್ರಿಂದ ಈ ಶತ್ರುಗಳ ಕಾಟ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಒಂದು ಈ ಶತ್ರುಗಳು ಹೆಚ್ಚಾಗ್ತಾರೆ ಅಂತ. ಯಾಕೆಂದರೆ ನೋಡಿ, ಈಗ ಗ್ರಹಚಾರ ಫಲದಲ್ಲಿ ನಿಮಗೆ ಅಭಿವೃದ್ಧಿ ಇದೆ, ಹಣ ಬರುತ್ತೆ, ಯಾವುದೋ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತೀರಾ, ಹಾಗಾಗಿನೇ ಈ ಶತ್ರುಗಳು ಹೆಚ್ಚಾಗ್ಬಿಡ್ತಾರೆ ನಿಮಗೆ ಹಿಂದೆ ಮುಂದೆ. ಹಾಗಾಗಿ ನೋಡ್ಕೊಳ್ಬೇಕು. ಸಪ್ತಮ ಸ್ಥಾನದಲ್ಲಿ ಗ್ರಹಣ ಸಂಭವಿಸುವುದರಿಂದ ನೋಡಿ, ಸಪ್ತಮ ನಾವು ಕಳತ್ರಕಾರಕ ಅಂತ ಹೇಳ್ತೀವಿ. ಕಳತ್ರ ಸ್ಥಾನ, ಒಂದು ಮದುವೆ ವಿಚಾರ ನೋಡ್ಬೇಕಾದ್ರೆ ಸಪ್ತಮ ಭಾವ ನೋಡ್ತೀವಿ. ನಿಮಗೆ ಸಿಂಹರಾಶಿಯಲ್ಲಿಗೆ ಸಪ್ತಮ ಭಾವದಲ್ಲೇ ಗ್ರಹಣ ಆಗ್ತಾ ಇದೆ, 7ನೇ ಮನೆಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ, ಅದರಲ್ಲೂ ರಾಹುವಿನ ಸಂಯೋಗ ಇರೋದ್ರಿಂದ ಪ್ರೇಮ ವೈಫಲ್ಯ ಆಗುವಂಥದ್ದಿರುತ್ತೆ. ಅವಶ್ಯಕವಾಗಿ ತಿಳ್ಕೊಳ್ಬೇಕು ಸಿಂಹರಾಶಿಯವರು. ನೀವು ಏನಾದರೂ ಎಲ್ಲಾದರೂ ಪ್ರೀತಿ ಮಾಡಿದ್ರು ಅಥವಾ ಏನಾದರೂ ಪ್ರೇಮದಲ್ಲಿ ಏನಾದರೂ ನಿಮಗಿತ್ತು ಅಂತಂದರೆ, ಲವ್ ವಿಚಾರದಲ್ಲಿ ಇದ್ದರೆ ಕೆಲವೊಂದು ಸಮಸ್ಯೆಗಳು ಉಂಟಾಗುವಂಥದ್ದಾಗುತ್ತೆ. ಅದರ ಜೊತೆ ದಂಪತಿಗಳ ನಡುವೆ ಮನಸ್ತಾಪಗಳು ಉಂಟಾಗುವಂಥದ್ದು ಅಥವಾ ಪರಸ್ಪರ ಅಪನಂಬಿಕೆಗಳು ಆಗುವಂಥದ್ದು. ಈಗ ಒಂದು ಗ್ರಹಚಾರ ಫಲದಿಂದ ವ್ಯಾಪಾರ ಚೆನ್ನಾಗಿದೆ, ಹಣದ ವಿಚಾರವಾಗಿ ಚೆನ್ನಾಗಿದೆ. ಸಪ್ತಮದಲ್ಲೇ ನಿಮಗೆ ಸಿಂಹರಾಶಿಯವರಿಗೆ ಸಪ್ತಮದಲ್ಲೇ ಗ್ರಹಣ ಆಗ್ತಿರೋದ್ರಿಂದ ನಾವು ಸಪ್ತಮ ಭಾವವನ್ನು ಸಾಮಾನ್ಯವಾಗಿ ನಾವು ಮದುವೆ ಅಂತ ಬಂದಾಗ ಸಪ್ತಮ ಭಾವವನ್ನೇ ನೋಡ್ತಾ ಇರ್ತೀವಿ. ಆ ಸಪ್ತಮ ಭಾವದಲ್ಲಿ ನಿಮ್ಗೆ ಏನಾಗ್ತಾ ಇದೆ, ಗ್ರಹಣ ಆಗ್ತಿರೋದ್ರಿಂದ ವೈಮನಸ್ಸು ಹೆಚ್ಚಾಗುತ್ತೆ. ನಿಮ್ಮ ಗಂಡ ಹೆಂಡತಿಯರಲ್ಲಿ ಏನೋ ಒಂದು ಅಪನಂಬಿಕೆ, ಏನೋ ತಪ್ಪು ತಿಳುವಳಿಕೆಗಳಾಗ್ಬೋದು, ಏನೋ ಕೆಟ್ಟದಾಗ್ಬೋದು, ಅದೆಲ್ಲ ಕೂಡ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ವಿವಾಹ ವಿಚಾರದ ಬಹಳ ಎಚ್ಚರಿಕೆಯಿಂದ ಇರಬೇಕು. ವಿವಾಹ ಏನಾದರೂ ಮದುವೆ ಆಗ್ತಿರೋರು ಈ 3 ತಿಂಗಳೊಳಗಡೆ ಮದುವೆ ಇಟ್ಕೊಂಡಿದ್ರೆ ಸಿಂಹರಾಶಿಯವರು ತುಂಬ ಜಾಗ್ರತೆ ವಹಿಸಿ. ಅಡೆತಡೆಗಳು ಬರುತ್ತೆ, ನಿಮಗೆ ತೊಂದರೆಗಳಾಗುತ್ತೆ, ಹಾಗಾಗಿ ಜಾಗ್ರತೆ ವಹಿಸುವುದು ಸೂಕ್ತ.